ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಸೊ ಮೊದಲನೇದಾಗಿ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಹೇಳ್ತಾ ಇವತ್ತು ನಾನು ನಿಮಗೆ ಮತ್ತೊಂದು ಕಾರ್ ಕತೆ ಹೇಳಕ್ಕೆ ಬಂದಿದ್ದೀನಿ. ಸೊ ಯಾವುದಪ್ಪ ಇದು ಅಂದರೆ, ನಾನು ಈ ಕಾರ್ನ ಇಂಡಿಯನ್ ಕಾರ್ ಕಮ್ಯುನಿಟಿಲೇ ಒನ್ ಆಫ್ ದ ಮೋಸ್ಟ್ ಫೇಮಸ್ ಸೆಲೆಬ್ರಿಟಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಈ ಕಾರ್ ತೊಗೊಂಡು ನೀವು ಇಂಡಿಯಾದಲ್ಲಿ ಯಾವುದೇ ಮೂಲೆಗೆ ಹೋಗಿ 80 to 90% ಆಫ್ ದ ಪೀಪಲ್ ಇದನ್ನು ಐಡೆಂಟಿಫೈ ಮಾಡ್ತಾರೆ. ಈ ಎಲ್ಲರ ಜೊತೆಗೆ ಇದಕ್ಕೆ ಮೆಜಾರಿಟಿ ಆಫ್ ದ ಪೀಪಲ್ಸ್ ಬರೀ ಪಾಸಿಟಿವ್ ರಿವ್ಯೂಸೇ ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕೊಂದು ಟ್ಯಾಗ್ಲೈನ್ ಬೇರೆ ಕೊಟ್ಟಿದ್ದಾರೆ, ಮೈಲೇಜ್ ಕಿಂಗ್ ಅಂತ. ಸೊ ಯಾವುದಪ್ಪ ಈ ಕಾರು ಅಂದರೆ ನಮ್ಮ ಸುಜುಕಿ ಕಂಪನಿಯ ಶಿಫ್ಟ್. ನೀವು ಈ ಕಾರ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಹೊಸ ಜನ್ರೇಷನ್ ಕಾರಲ್ಲ. ಈಗೇನು ಅವೈಲೇಬಲ್ ಇದೆಯಲ್ಲ ಮಾರ್ಕೆಟಲ್ಲಿ, ಆ ಹೊಸ ಜನ್ರೇಷನ್ ಕಾರ್ಗಿಂತ ಒಂದು ಜನ್ರೇಷನ್ ಹಿಂದಿನ ಕಾರು. ನಾನು ಯಾಕೆ ಈ ಕಾರ್ ತೊಗೊಂಬಂದಿದ್ದೀನಿ? ಸೊ ಇದರಲ್ಲಿ ಏನು ಅಡ್ವಾಂಟೇಜಸ್ ಇದೆ, ಯಾರ್ಯಾರು ಹೊಸ ಜನ್ರೇಷನ್ ಕಾರ್ ತೊಗೋತಾ ಇದ್ದೀರಾ ಪ್ಲೀಸ್ ಫಸ್ಟ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹೊಸ ಜನ್ರೇಷನ್ ಕಾರ್ಗೂ ಈ ಜನ್ರೇಷನ್ ಕಾರ್ಗೂ ಏನು ಡಿಫ್ರೆನ್ಸ್ ಇದೆ, ಯಾರು ಈ ಜನ್ರೇಷನ್ ಕಾರ್ ತೊಗೊಬೇಕು, ಯಾರು ಹೊಸ ಜನ್ರೇಷನ್ ಕಾರ್ಗೆ ಹೋಗಬೇಕು, ಪ್ರತಿಯೊಂದನ್ನು ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಮತ್ತೆ ತಡ, ಸೊ ಬನ್ನಿ ಇವತ್ತಿನ ಕತೆ ಶಿಫ್ಟ್ ಜೊತೆ ಶುರು ಮಾಡೋಣ. ಸೊ ಮೊದಲನೇದಾಗಿ ಬ್ಯಾಕ್ ಪ್ರೊಫೈಲ್ ನೋಡೋಕ್ಕೆ ಹೋದರೆ ತುಂಬ ಸಕ್ಕತ್ತಾಗಿದೆ. ಹೊಸ ಜನ್ರೇಷನ್ ಕಾರ್ಗೂ ಈಗಿನ ಜನ್ರೇಷನ್ ಕಾರ್ಗೂ ಮೇಜರ್ ಡಿಫ್ರೆನ್ಸ್ ಇರೋದೆ ಬ್ಯಾಕ್ ಪ್ರೊಫೈಲಲ್ಲಿ. ಸೊ ತುಂಬ ಜನ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದಾರೆ, ಸೋಷಲ್ ಮೀಡ್ಯಾದಲ್ಲಿ ಶೇರ್ ಮಾಡಿದ್ದಾರೆ. ಹೊಸ ಜನ್ರೇಷನ್ ಕಾರ್ದು ಬ್ಯಾಕ್ ಪ್ರೊಫೈಲು ಅಷ್ಟು ಚೆನ್ನಾಗಿಲ್ಲ, ಇದರಷ್ಟಂತೂ ಚೆನ್ನಾಗಿಲ್ವೇ ಇಲ್ಲ. ಇದಂತೂ ಸೂಪರಾಗಿದೆ. ಸೊ ಬೂಟ್ ಸ್ಪೇಸ್ ನೋಡೋಕ್ಕೆ ಹೋದರೆ ಸೊ ಪ್ರಿಟಿ ಡೀಸೆಂಟ್ ಅಂತ ಹೇಳ್ತೀನಿ. ಸೊ 1, 2 or 3 ಪೀಪಲ್ಸ್ ಇಫ್ ಯು ಆರ್ ಟ್ರಾವೆಲಿಂಗ್ ಆರಾಮಾಗೆ 2-3 ಲಗೇಜ್ ಕ್ಯಾರಿ ಮಾಡ್ಬೋದು. ಸೊ 250+ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ಸೊ ಯೂಶ್ವಲಿ ಕಾರ್ ತೊಗೊಂಡು ಯಾರು ತುಂಬ ಲಾಂಗ್ ಡ್ರೈವ್ ಅಂತ ಹೋಗೋಲ್ಲ, ಸಿಟಿಗೆ ಅಂತಲೇ ಯೂಸ್ ಮಾಡ್ತಾರೆ. ಸೊ ಸಿಟಿ ಪರ್ಪಸ್ಗೆ ಈ ಬೂಟ್ ಸ್ಪೇಸು ಸೂಪರ್ ಅಲ್ಟಿಮೇಟ್. ಸೊ ನೆಕ್ಸ್ಟ್ ಸೈಡ್ ಪ್ರೊಫೈಲ್ ನೋಡೋಕ್ಕೆ ಹೋದರೆ ಸೊ ಹೊಸ ಶಿಫ್ಟಲ್ಲಿ ನೀವೇನು ನೋಡ್ತೀರಾ ಸೇಮ್ ಹಂಗೆ ಬರುತ್ತೆ, ಡಿಟ್ಟೋ ಜೆರಾಕ್ಸ್, ನೋ ಮೋರ್ ಚೇಂಜಸ್. ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ. ಇನ್ನು ವೀಲ್ ಸೈಜ್ ನೋಡೋಕ್ಕೆ ಹೋದರೆ 14 ಇಂಚ್ ಸ್ಟೀಲ್ ವೀಲ್ ಬರುತ್ತೆ. ನೀವು ಹೈಯರ್ ವೇರಿಯಂಟ್ಗೆ ಹೋದರೆ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ. ಸೊ ಇವಾಗ ನಾನು ನಿಮಗೇನು ತೋರಿಸ್ತಾ ಇದ್ದೀನಲ್ಲ, ಇದು ಮಿಡ್ ವೇರಿಯಂಟು, VXI ಅಂತ ಕರೀತಾರೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಪ್ರಿಟಿ ಡೀಸೆಂಟ್ 163 mm ಬರುತ್ತೆ. ಸೊ ಈ ಗ್ರೌಂಡ್ ಕ್ಲಿಯರೆನ್ಸು ಓಕೆನಾ ಅಂತ ಕೇಳಿದ್ರೆ ಹೈವೇಗೆ ಓಕೆ, ಸೂಪರ್ ಅಲ್ಟಿಮೇಟ್. ಬಟ್ ಇಂಡಿಯನ್ ಪಾಟ್ಹೋಲ್ಸ್, ನಮ್ಗೆ ಗೊತ್ತು ಇಂಡಿಯನ್ ರೋಡ್ಸ್ ಯಾವ ಲೆವೆಲ್ಗೆ ಇರ್ತವೆ ಅಂತ. ಎಕ್ಸ್ಟ್ರೀಮ್ ಆಫ್ ರೋಡು, ಮೈಲ್ಡ್ ಆಫ್ ರೋಡ್, ಬರೀ ಆಫ್ ರೋಡಿಂಗೆಲ್ಲ ಇರ್ತದೆ. ಸೊ ಆ ರೋಡ್ಗೆ ಒಬ್ಬರಿಂದ ಇಬ್ಬರು ಟ್ರಾವೆಲ್ ಮಾಡ್ತಾಯಿದ್ದೀರ ಅಂದರೆ ಓಕೆ, ಬಟ್ 4-5 ಪೀಪಲ್ಸ್ ಕಂಪ್ಲೀಟ್ಲಿ ಕಾರ್ ಆಕ್ಯುಪೈ ಆಗಿದ್ದೀರ ಅಂದರೆ ಸೊ ಬಾಟಮ್ ಟಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫ್ರಂಟ್ ಸೇಮ್ ಟೈ ಸೆಕ್ಷನ್, ಏನು ಚೇಂಜಸ್ ಇಲ್ಲ. ಇನ್ನು ಫ್ರಂಟ್ ಲುಕ್ ಮಾತಾಡೋಕ್ಕೆ ಹೋದರೆ ನಮ್ಮ ಸಿಟಿ ರೈಡ್ಗೆ ಒಂದು ಕಾಂಪ್ಯಾಕ್ಟ್ SUV ಯಾವ ಲೆವೆಲ್ಗೆ ಇರಬೇಕು ಆ ಲೆವೆಲ್ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ. ಫ್ರಂಟ್ ಲುಕ್ಕಿಗಂತೂ ನಾನು ಫಿದಾಗುರು, ತುಂಬ ಸಕ್ಕತ್ತಾಗಿದೆ. 2 ಕರು ನಿಮಗೆ LED ಲೈಟ್ಸ್ ಬರೋಲ್ಲ, ಜೊತೆಗೆ ಫಾಗ್ ಲೈಟ್ಸ್. ಇದು ಆಕ್ಸೆಸರೀಸ್ ಇವ್ರು ಹಾಕ್ಸಿರೋದು, ಆ್ಯಕ್ಚುಲಿ ಕಂಪ್ನಿ ಕಡೆಯಿಂದ ಫಾಗ್ ಲೈಟ್ಸ್ ಕೊಡೋಲ್ಲ ಅವರು. ಇಂಡಿಕೇಟರ್ಸೂ LED. ಸೊ ಓವರಾಲ್ ಫ್ರಂಟ್ ಲುಕ್ ಬಗ್ಗೆ ಮಾತಾಡೋದಾದ್ರೆ ತುಂಬ ಸಕ್ಕತ್ತಾಗಿದೆ. ಸೊ ಈ ಗ್ರಿಲ್ ಏನಿದೆಯಲ್ಲ, ತುಂಬ ಜನ ಇದನ್ನು ಆ್ಯಪಲ್ ಕಟ್ ಅಂತ ಹೇಳ್ತಾರೆ, ಇನ್ಸ್ಪೈರ್ಡ್ ಬೈ ಮಿನಿ ಕೂಪರ್. ಸೊ ಆಲ್ಮೋಸ್ಟ್ ಆಲ್ ಅಂತ ಹೇಳಲ್ಲ, ಸ್ಲೈಟಾಗಿ ಮಿನಿ ಕೂಪರ್ ಥರನೇ ಕಾಣಿಸುತ್ತೆ, ಬಟ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಬಿಗ್ ಶೌಟ್ ಔಟ್ ಫಾರ್ ದಿಸ್. ಸೊ ನೆಕ್ಸ್ಟ್ ಈ ಕಡೆಯಿಂದ ಸೈಡ್ ಪ್ರೊಫೈಲ್ ಸೇಮ್, ನೋ ಮೋರ್ ಚೇಂಜಸ್. ಸೊ ಬನ್ನಿ ಒಳಗಡೆ ಕೂತ್ಕೊಂಡು ನೋಡೋಣ. ಸೊ ಎಕ್ಸ್ಟೀರಿಯರ್ಸ್ ಬಗ್ಗೆ ಮಾತಾಡೋದಾದ್ರೆ ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್, ತುಂಬ ಸಕಲಾಗಿದೆ. ಸೊ ರೇಸ್ ಸೀಟ್ ಕಂಫರ್ಟ್ ಹೆಂಗಿದೆ ಬನ್ನಿ ಚೆಕ್ ಮಾಡೋಣ. ಸೊ ರೇಸ್ ಸೀಟ್ಗೆ ಡೋರ್ ಹ್ಯಾಂಡಲ್ಸ್ ಇಲ್ಲಿದೆ. ಸೊ ಡನ್. ಸೊ ಈ ಥರ ಕಾಣಿಸುತ್ತೆ. ಡೋರ್ ಆಲ್ಮೋಸ್ಟ್ ಆಲ್ 80 ಡಿಗ್ರಿ ಓಪನ್ ಆಗುತ್ತೆ. ಟಾಟಾ ಪಂಚ್ ಥರ 90 ಡಿಗ್ರಿ ಓಪನ್ ಆಗೋಲ್ಲ, ಬಟ್ ಬೆಟರ್, ಆರಾಮಾಗಿ ಇನ್ ಆ್ಯಂಡ್ ಔಟ್ ಆಗ್ಬೋದು. ಸೊ ಒಳಗಡೆ ಹೋದರೆ ಸೊ ಡನ್. ಲೆಗ್ ರೂಮ್ ಅಂತೂ ಬೇಜಾನ್ ಕೊಟ್ಬಿಟ್ಟಿದ್ದಾರೆ. ಸೊ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳ್ದಂಗೆ ನಮ್ಮ ನೆಕ್ಸಾನಿಗೆ ಕಂಪೇರ್ ಮಾಡಿದ್ರೆ ಶಿಫ್ಟಲ್ಲಿ ಲೆಗ್ ರೂಮ್ ತುಂಬ ಚೆನ್ನಾಗಿದೆ. ಸೊ ಸಖತ್ತಾಗಿದೆ ಲೆಗ್ ರೂಮು. 100 ಟೈ ಸಪೋರ್ಟ್, ಸೂಪರ್ ಗುಡ್. ಸೊ ಇನ್ನು ಹೆಡ್ ರೂಮ್ ಮೋರ್ ದೆನ್ ಎನಫ್ ಸಫಿಷಿಯೆಂಟ್. ಸೆಂಟರ್ ಬಂಪ್ ಅಷ್ಟಿಲ್ಲ, ಸೊ ಆರಾಮಾಗಿ 3 ಜನ ಕೂತ್ಕೊಬೋದು. ಬಟ್ ತುಂಬ ಲಾಂಗ್ ಟ್ರಾವೆಲ್ ಮಾಡ್ತಾಯಿದ್ದೀರಾ, ತುಂಬ ಲೈಕ್ 300-400 ಕಿಲೋಮೀಟರ್ಸ್ ಒಂದು ಸ್ಟ್ರೆಚ್ಚಾಗಿ ಹೊಡಿತಾ ಇದ್ದೀರಾ ಅಂದರೆ 5 ಜನ ಸ್ವಲ್ಪ ಕಂಫರ್ಟಬಲ್ ಇರಲ್ಲ ಅನಿಸುತ್ತೆ. ಬಟ್ ಸಿಟಿ ರೈಡಲ್ಲಿ ಹೋಗ್ತಾ ಇದ್ದೀರಾ ಲೈಕ್ ಒಂದು 30-40 ಕಿಲೋಮೀಟರ್ಸ್ ಅಂದರೆ ಆರಾಮಾಗಿ ಕಣ್ಣು ಮುಚ್ಕೊಂಡು 5 ಜನ ಹೋಗ್ಬೋದು ಕಂಫರ್ಟಬಲ್ ಆಗಿ. ಸೊ
4 ಪವರ್ ವಿಂಡೋಸ್ ಬರುತ್ತೆ. ಕ್ರೋಮ್ ಹ್ಯಾಂಡಲ್ಸ್, ಇಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರೋಲ್ಲ. ಸೊ ಆ್ಯಸ್ ಐ ಮೆನ್ಷನ್ಡ್ ಇನ್ ನೆಕ್ಸಾನ್, ಇದರಲ್ಲೂ ಸೆಂಟರ್ ಪ್ಯಾಸೆಂಜರ್ಗೆ ಹೆಡ್ರೆಸ್ಟ್ ಬರೋಲ್ಲ. ಸೊ ಹಿಂದೆಯಿಂದ ಡ್ಯಾಶಿಂಗ್ ಕಾಣಿಸುತ್ತೆ. ಸೊ ನನ್ನನ್ನು ಕೇಳಿದರೆ ರೇಸ್ ಸೀಟ್ ಕಂಫರ್ಟ್ ಸೂಪರ್. ಸೊ ಬನ್ನಿ ಫ್ರಂಟ್ ಕೋ ಪ್ಯಾಸೆಂಜರ್ ಸೀಟ್ ಚೆಕ್ ಮಾಡೋಣ. ಸೊ ಇಲ್ಲೊಂದು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಆಲ್ 4 ವಿಂಡೋಸ್ ಪವರ್ ವಿಂಡೋಸ್. ಸೊ ಹ್ಯಾಂಡಲ್, ಸೊ ಹಿಂಗೆ ಕಾಣಿಸುತ್ತೆ ರೇಸ್ ಸೀಟು. ಒಳಗಡೆ ಕೂತ್ಕೊಳ್ಳೋಣ. ಸೊ ಒಂದು ಸಣ್ಣ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ, ಸೂಪರ್. ಎ ಸಿ ವೆಂಟ್ಸ್. ಸೊ ಲೆಗ್ ರೂಮ್, ಎಸ್ ಸೂಪರ್. ಅಂಡರ್ ಟೈ ಸಪೋರ್ಟ್ ಸೂಪರ್ ಆಗಿದೆ. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ ಬರಲ್ಲ ಇದರಲ್ಲಿ. ರಿಕ್ಲೈನ್ ಆ್ಯಂಗಲ್ ಇದೆ, ರಿಕ್ಲೈನ್ ಆ್ಯಂಗಲ್. ಸೊ ಸೀಟ್ನ ಸ್ಲೈಡ್ ಮಾಡ್ಬೋದು. ಸೊ ಫ್ರಂಟ್ ವ್ಯೂ ಈ ಥರ ಕಾಣಿಸುತ್ತೆ. ಸೊ ಇಲ್ಲೊಂದು ಏರ್ ಬ್ಯಾಗ್ ಇದೆ, ಏರ್ ಬ್ಯಾಗ್ ಇಂಡಿಕೇಶನ್. ಸೊ ಐ ಥಿಂಕ್ ಇಲ್ಲೆಲ್ಲೋ ಬರುತ್ತೆ ಅನಿಸುತ್ತೆ ಏರ್ ಬ್ಯಾಗು. ಸೊ ಮೇಜರ್ ಡಿಸ್ಅಡ್ವಾಂಟೇಜ್ ಆಫ್ ಬೈಯಿಂಗ್ ದಿಸ್ ಕಾರ್, ಸೇಫ್ಟಿ. ಸೊ ಇದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಸ್ಟ್ಯಾಂಡರ್ಡ್ 2 ಏರ್ ಬ್ಯಾಗ್ ಬರುತ್ತೆ. ಸೇಫ್ಟಿ ಬಗ್ಗೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು. ಬಟ್ ಸುಜುಕಿ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಕಾರ್ ಮಾಡೋದೇ ಸಿಟಿ ಪರ್ಪಸ್ಗೆ. ಸೊ ಸಿಟಿಲಿ ಯಾರೂ ಲೈಕ್ 100 120 ಕಿಲೋಮೀಟರ್ ಸ್ಪೀಡಲ್ಲಂತೂ ಹೋಗಲ್ಲ. ಸೊ 40 50 60 ಆ ರೇಂಜಲ್ಲೇ ಹೋಗ್ತಾರೆ. ಆ ಸ್ಪೀಡ್ಗೆ ಈ ಕಾರು ಬಿಲ್ಡ್ ಕ್ವಾಲಿಟಿ ಓಕೆ. ಸೊ ನಾನು ಅಲ್ಟಿಮೇಟ್ ಅಂತ ಹೇಳಲ್ಲ, ಬಟ್ ಓಕೆ, ಮ್ಯಾನೇಜಬಲ್. ಸೊ ಸೇಫ್ಟಿ ವಿಷಯದಲ್ಲಿ ಸುಜುಕಿ ಅವರು ಕಾಂಪ್ರೂವ್ ಆಗಿಬಿಟ್ಟಿದ್ದಾರೆ. ಸೊ ಇಲ್ಲೊಂದು ಬಾಟಲ್ ಹೋಲ್ಡರ್. ಸೊ ಬನ್ನಿ ಡ್ರೈವರ್ ಸೀಟ್ ಕಂಫರ್ಟ್ ಹೆಂಗಿದೆ, ಡ್ಯಾಶ್ ಹೆಂಗೆ ಕಾಣಿಸುತ್ತೆ, ಸೊ ಪ್ರತಿಯೊಂದು ತಿಳ್ಕೊಳೋಣ. ಸೊ ಡ್ರೈವರ್ ಸೀಟ್ ಈ ಥರ ಕಾಣಿಸುತ್ತೆ. 4 ಪವರ್ ವಿಂಡೋಸ್. ಒಳಗಡೆ ಕೂತ್ಕೊಳ್ಳೋಣ. ಸೊ ನನ್ನ ಹೈಟ್ ಬಂದು 5'9" ಇದ್ದೀನಿ. ಸೊ ನನ್ನ ಹೈಟಿಗೆ ಲೆಗ್ ರೂಮ್, ಹೈಟು ಎಲ್ಲ ಸಖತ್ ಸಫಿಷಿಯೆಂಟ್ ಆಗಿದೆ. ಒಂದು ಸಿಟಿ ಕಾರ್ಗೆ ಏನೇನು ಬೇಕು, ಎಷ್ಟೆಷ್ಟು ಬೇಕು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಬನ್ನಿ ಕೀ ಆನ್ ಮಾಡಿ ನೋಡೋಣ. ಆ್ಯಂಡ್ ಎಸ್ಪೆಷಲಿ ಈ ಕಾರಲ್ಲಿ ಬರೋದು ನಿಮಗೆ LED ಡ್ಯಾಶ್ ಬರೋಲ್ಲ, ಪ್ರಾಪರ್ ಅನಲಾಗ್. ಸೊ ಕೀ ಹೋಲ್ಡರ್, ಕೀ ಆನ್ ಮಾಡ್ರಿ ಹಿಂಗೆ ಕಾಣಿಸುತ್ತೆ. ಸೊ ನನ್ನನ್ನು ಕೇಳಿದ್ರೆ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಅನಲಾಗ್ ಮೀಟರ್. ನನಗೆ ಈಗ ರೀಸೆಂಟಾಗಿ ಬರ್ತಾರೋ LED ಸ್ಕ್ರೀನ್ ನನಗೆ ಇಷ್ಟ ಆಗೋಲ್ಲ. ಸೊ ಡಿಜಿಟಲ್ ಸ್ಕ್ರೀನು ನನಗೆ LED ಸ್ಕ್ರೀನೇ ತುಂಬ ಇಷ್ಟ. ಅನಲಾಗ್ ಸ್ಕ್ರೀನೇ ತುಂಬ ಇಷ್ಟ. ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಅನಲಾಗ್. ಸೊ ಇದರಲ್ಲಿ ನಿಮಗೆ ಡಿಸ್ಪ್ಲೇ ಬರೋಲ್ಲ, ಒಂದು ಸ್ಮಾಲ್ FM. ಸೊ ಅದನ್ನೇನಾದ್ರು ಇಂಡಿಕೇಟರ್ಸ್ ಇದೆ ಇದರಲ್ಲಿ. AC ವೆಂಟ್ಸ್, ಹಜಾರ್ಡ್ ಲೈಟ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಒಂದು IR ಮಿರರ್, ಒಂದು ಸ್ಮಾಲ್ ಲೈಟ್. ಸೊ ಹಾಲೋಜನ್ ಇದೆ, ಪ್ರೆಟಿ ಡೀಸೆಂಟ್. AC ವೆಂಟ್ಸ್ ಬರುತ್ತೆ ಇದರಲ್ಲಿ. ಸೊ 4-way ಅಡ್ಜಸ್ಟಬಲ್ AC, ಕೂಲಿಂಗ್, ಹೀಟಿಂಗ್ ಆ್ಯಂಡ್ ಡೈರೆಕ್ಷನ್. ಎಲ್ಲಿ ನಿಮಗೆ AC ಫ್ಲೋ ಆಗಬೇಕು ಡೈರೆಕ್ಷನ್ ಇದೆ. ಆ್ಯಂಡ್ ಇಲ್ಲೊಂದು ಸ್ಮಾಲ್ ಸ್ಪೇಸ್ ಇದೆ, ಏನಾದ್ರು ಮೊಬೈಲ್ ಏನಾದ್ರು ಇಟ್ಕೊಬೋದು. ಆ್ಯಂಡ್ ಬ್ರೇಕ್. ಸೊ ಅಷ್ಟೇ ಗಸ್, ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಹೇಳೋದಾದರೆ ಚೆನ್ನಾಗಿದೆ. ಒಂದು ಸಿಟಿ ಕಾರು ಶಿಫ್ಟ್ ಈ ಬಜೆಟ್ಗೆ ಅಲ್ಟಿಮೇಟ್ ಸೂಪರ್ ಆಗಿದೆ. ಸೊ ನೆಕ್ಸ್ಟ್, ಸೊ ಬನ್ನಿ ಕೀ ಆನ್ ಮಾಡೋಣ. ಸೊ ತುಂಬ ಸ್ಮೂತಾಗಿದೆ. ಇಂಜಿನ್ ಅಂತೂ ಬಡ ಸ್ಮೂತಾಗಿದೆ. ಆನ್ ಮಾಡೋದೇ ಗೊತ್ತಾಗಲ್ಲ ನಿಮಗೆ, ಅಷ್ಟು ಸ್ಮೂತಾಗಿ ರನ್ ಆಗ್ತಿದೆ. ವೈಬ್ರೇಷನ್ ಏನೂ ಇಲ್ಲ. ಸೊ ಜೊತೆಗೆ ಇದರಲ್ಲಿ ಬರೋದು 5 ಸ್ಪೀಡ್ ಮ್ಯಾನ್ಯುವಲ್ಲು, 5 ಫಾರ್ವರ್ಡು, 1 ರಿವರ್ಸ್ ಗೇರು, ಹ್ಯಾಂಡ್ ಬ್ರೇಕ್. ಆ್ಯಂಡ್ ಸೊ ಈ ಕಾರು ಕೂತ್ಕೊಂಡು ಡ್ರೈವರ್ ಸೀಟ್ ಬಗ್ಗೆ ಮಾತಾಡೋದಾದರೆ ತುಂಬ ಕಂಫರ್ಟಬಲ್ ಆಗಿದೆ. ಸೊ ಆರಾಮಾಗಿ ನೀವು ಒಂದು 190 ಕ್ರೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ದಂಗೆ. ನೀವೇನಾದ್ರು 110-120 ಮೈಲ್ ಕ್ರೂಸ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ವಾಬ್ಲಿಂಗ್ ಫೀಲ್ ಆಗ್ಬೋದು. ಯಾಕಂದರೆ ಈ ಕಾರಲ್ಲಿ ಮೇಜರ್ ನಮಗೆ ಡಿಸಡ್ವಾಂಟೇಜ್ ಇರೋದೇ ಬಿಲ್ಡ್ ಕ್ವಾಲಿಟಿ. ಅಷ್ಟು ಸ್ಟ್ರೆಂತ್ ಇಲ್ಲ ಕಾರ್ಗಿದು. ಆಮೇಲೆ ವೆಯ್ಟು ತುಂಬ ಕಡಿಮೆ ಇದೆ. ಸೊ ಅದನ್ನು ನೀವು ಹೈಯರ್ ಸ್ಪೀಡ್ ಹೋಗ್ತಾರೆ ಸ್ಲೈಟ್ ವಾಬಲ್ ಫೀಲ್ ಆಗುತ್ತೆ. ಅದನ್ನು ಬಿಟ್ಟರೆ ಇಂಜಿನ್ ಅಂತೂ ಬೆಣ್ಣೆ ರನ್ ಆಗುತ್ತೆ. ಸೊ ಬನ್ನಿ ಬಾನೆಟ್ ಚೆಕ್ ಮಾಡೋಣ.
ಇಲ್ಲೊಂದು ಲಿವರ್ ಇದೆ. ಸೊ ಈ ಕಾರಲ್ಲಿ ಬರೋದು ನಿಮಗೆ 1.2 ಲೀಟರ್ ಡ್ಯುಯಲ್ ಜೆಟ್ 4 ಸಿಲಿಂಡರ್ ಕೆ ಸೀರೀಸ್ ಇಂಜಿನು. ಸೊ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಟಾಪ್ ನಾಚ್ ಇಂಜಿನ್ ಇದು. 4 ಸಿಲಿಂಡರ್ ಇಲ್ಲೇ ಅಬ್ಸರ್ವ್ ಮಾಡಬೇಕಾಗಿರೋದು. ಹೊಸ ಶಿಫ್ಟಿಗೂ ಈ ಶಿಫ್ಟಿಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ಈ ಶಿಫ್ಟಲ್ಲಿ ನಿಮಗೆ 4 ಸಿಲಿಂಡರ್ ಬರುತ್ತೆ, ಹೊಸ ಶಿಫ್ಟಲ್ಲಿ 3 ಸಿಲಿಂಡರು. ಈ ಕಾರಲ್ಲಿ ಬರೋಷ್ಟು ಸ್ಮೂತ್ನೆಸ್ಸು ನಿಮಗೆ ಹೊಸ ಕಾರಲ್ಲಿ ಯಾವುದೇ ಕಾರಣಕ್ಕೂ ಬರೋಲ್ಲ. ಆ್ಯಂಡ್ ಇದರ ಪವರ್ ಕಾನ್ಫಿಗರ್ ಬಗ್ಗೆ ಮಾತಾಡೋದಾದರೆ ನಿಮಗೆ ವಿಚ್ ಪ್ರೊಡ್ಯೂಸರ್ಸ್ ಅರೌಂಡ್ 80+ ಹಾರ್ಸ್ ಪವರ್ ಇದೆ, 113 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ಸೊ ಪ್ರಿಟಿ ಗುಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರಾಮಾಗಿ ನೀವು ಹೈವೇಲಿ 80, 90, 100 ಎಲ್ಲ ಕಣ್ಣು ಮುಚ್ಕೊಂಡು ಕ್ರೂಸ್ ಮಾಡ್ಬೋದು, ಒಂಚೂರು ವಾಬ್ಲಿಂಗ್ ಇಲ್ದಂಗೆ. ಲೈಕ್ 120, 130 ಎಲ್ಲ ಕ್ರೂಸ್ ಮಾಡ್ತೀರಾ ಅಂದರೆ ವೈಬ್ರೇಷನ್ ಫೀಲ್ ಆಗುತ್ತೆ. ಅದನ್ನು ಬಿಟ್ಟು ಆ್ಯಸ್ ಐ ಮೆನ್ಷನ್ಡ್ ಅರ್ಲಿಯರ್, ಮೈಲೇಜ್ ಕಿಂಗ್. ನಿಜವಾಗ್ಲೂ ಇದು ಮೈಲೇಜ್ ಕಿಂಗ. ನನ್ನನ್ನು ಕೇಳಿದ್ರೆ ಈ ಸೀರೀಸಲ್ಲಿ ಬರೋ ಒನ್ ಆಫ್ ದ ಬೆಸ್ಟ್ ಮೈಲೇಜ್ ಕಾರ್ ಅಂದರೆ ಇದೆ ಅಂತ ಹೇಳ್ತೀನಿ. ನೀವು ಹೈವೇಲಿ ಆರಾಮಾಗಿ ಒಂದು 80, 90, 100 ಕ್ರೂಸ್ ಮಾಡ್ತೀರಾ ಅಂದರೆ ಆರಾಮಾಗಿ ಒಂದು 18 to 20 ಎಕ್ಸ್ಪೆಕ್ಟ್ ಮಾಡ್ಬೋದು, ನೋ ಡೌಟ್ಸ್. ಸಿಟಿಲಿ ಬಂಪರ್ ಟು ಬಂಪರು ನೀವು ಮಿನಿಮಮ್ ಒಂದು 16 ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮೈಲೇಜ್ ಅಂತೂ ತುಂಬ ಚೆನ್ನಾಗಿದೆ. ಯಾರು ಮೈಲೇಜ್ ಓರಿಯೆಂಟೆಡ್ ಕಾರ್ ನೋಡ್ತಾ ಇದ್ದೀರಾ, ಕಣ್ಣು ಮುಚ್ಕೊಂಡು ಈ ಶಿಫ್ಟ್ನ ತೊಗೊಳ್ಳಿ. ಆ್ಯಂಡ್ ನಾನು ಮೊದಲೇ ಮೆನ್ಷನ್ ಮಾಡ್ದಂಗೆ, ಯಾರು ಹೊಸ ಶಿಫ್ಟ್ ತೊಗೊಬೇಕು, ಯಾರು ಈ ಜನ್ರೇಷನ್ ಶಿಫ್ಟ್ ತೊಗೊಬೇಕು ಅಂದರೆ ನಿಮಗೆ ಇಂಜಿನ್ ತುಂಬ ಸ್ಮೂತಾಗಿರಬೇಕು, ಲೈಫ್ ಚೆನ್ನಾಗಿರಬೇಕು ಅಂದರೆ ಈ ಜನ್ರೇಷನ್ ಶಿಫ್ಟ್ಗೆ ಹೋಗಿ. ಯಾಕಂದರೆ ಇದರಲ್ಲಿ 4 ಸಿಲಿಂಡರ್ ಇಂಜಿನ್ ಬರುತ್ತೆ. ವೈಬ್ರೇಷನ್ ಅಂದರೆ ತುಂಬ ಮಿನಿಮಲ್ ಇದೆ, ವೈಬ್ರೇಷನ್ನೇ ಬರೋಲ್ಲ ಅಂದ್ಕೊಳ್ಳಿ ನಿಮಗೆ. ಹೊಸ ಜನ್ರೇಷನ್ ಶಿಫ್ಟಲ್ಲಿ ಏನು ಮಾಡಿದ್ದಾರೆ ಅಂದರೆ 3 ಸಿಲಿಂಡರ್. ಸೊ ಕಂಪೇರ್ಡ್ ಟು 4 ಸಿಲಿಂಡರ್, 3 ಸಿಲಿಂಡರ್ ನಿಮ್ಗೆ ಅಷ್ಟು ಸ್ಮೂತ್ನೆಸ್ ಬರೋಲ್ಲ. ಸೊ ಅದನ್ನು ಬಿಟ್ಟರೆ ಇನ್ನೇನು ಮೇಜರ್ ಚೇಂಜಸ್ ಅಂತ ಇಲ್ಲ. ಸೊ ಯಾರು ಹೊಸ ಶಿಫ್ಟ್ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಯೋಚನೆ ಮಾಡಿ. ಸೊ ನನ್ನನ್ನು ಕೇಳಿದರೆ ಹೊಸ ಶಿಫ್ಟ್ ತೊಗೊಳೋ ಕಾಸಲ್ಲಿ ಇನ್ನೊಂದು 2-3 ಲಕ್ಷ ಕಡಿಮೆಗೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಈ ಜನ್ರೇಷನ್ ಶಿಫ್ಟ್ ತೊಗೊಳ್ಳಿ. ನಿಜ ಹೇಳ್ತೀನಿ, ಯು ವಿಲ್ ಫಾಲ್ ಇನ್ ಲವ್ ವಿತ್ ದಿಸ್. ನೋ ಮೇಂಟೆನೆನ್ಸೇ ಇಲ್ಲ ಗುರು. ನಿಮ್ಗೆ ಯಾವುದೇ ಸರ್ವಿಸ್ ತೊಗೊಂಡೋಗಿ ಆರಾಮಾಗಿ 3 ಇಂದ 4, 5 ಸಾವಿರ ಅಂದ್ಕೊಳ್ಳಿ, ಮ್ಯಾಕ್ಸಿಮಮ್ 5 ಸಾವಿರ ಒಳಗಡೆ ನೀವು ಸರ್ವಿಸ್ನ ಮುಗಿಸ್ಬೋದು. ಸೊ ಇನಿಷಿಯಲ್ ಪಿಕಪ್ ಅಂತೂ ತುಂಬ ಚೆನ್ನಾಗಿದೆ. ಕಾರ್ ಅಷ್ಟು ವೆಯ್ಟ್ ಇಲ್ವಲ್ಲ, ಸೊ ಥ್ರಾಟಲ್ ಟಚ್ ಮಾಡ್ದಂಗೆ ಸುಮ್ಮನಾಗೆ ಎದ್ದೇಳುತ್ತೆ. ಆ್ಯಂಡ್ ಕ್ಲಚ್ಚು, ಬ್ರೇಕು ಎಲ್ಲ ಸ್ಮೂತಾಗಿದೆ. ಬಟ್ ನನಗೆ ಒಂದು ಸ್ವಲ್ಪ ಸ್ಟೇರಿಂಗು ಸಿಕ್ಕಾಪಟ್ಟೆ ಆಡಿದೆ ಅನ್ನಿಸ್ತಿದೆ. ಸಿಕ್ಕಾಪಟ್ಟೆ ಅಂತಲ್ಲ, ಸ್ವಲ್ಪ ಆಡಿದೆ. ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು. ಅದನ್ನು ಬಿಟ್ಟರೆ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದರೆ ಇತ್ತಾಗೆ ಫುಲ್ ಸಾಫ್ಟು ಇಲ್ಲ, ಫುಲ್ ಆಡು ಇಲ್ಲ, ಮೀಡಿಯಮ್ ಆಗಿಟ್ಟಿದ್ದಾರೆ. ಸಿಟಿ ರೈಡಿಗೆ ಕರೆಕ್ಟಾಗಿ ಇಟ್ಟಿದ್ದಾರೆ. ಆರನ್ ಲೌಡ್ ಆಗಿದೆ. ಸೊ ನನಗನ್ಸುತ್ತೆ ಇವರು ಇನ್ನೊಂದು ಎಕ್ಸ್ಟ್ರಾ ಆರನ್ ಹಾಕಿದ್ದಾರೆ. ತುಂಬ ಲೌಡ್ ಆಗಿದೆ ಆರನ್ ಮಾತ್ರ. 3rd ಗೇರಲ್ಲೂ ಆರಾಮಾಗಿ ಎದ್ದೊಳುತ್ತೆ. ಗೇರ್ ಚೇಂಜೇ ಕೇಳಲ್ಲ ಇದು. ಅಪ್ಪಲ್ಲಿದ್ದೀನಿ ಆ್ಯಕ್ಚುಲಿ, ನಾನು 3rd ಗೇರ್ ಇದ್ದೀನಿ. ಒಂಚೂರು ವೈಬ್ರೇಷನ್ ಇಲ್ಲ, ಹಂಗೆ ಒಳ್ಳೆ ಬೆಣ್ಣೆ ಹೋದಂಗೆ ಹೋಗ್ತಿದೆ ಕಾರು. ಏನೇ ಹೇಳಿ, ಸುಜುಕಿ ಇಂಜಿನ್ನ ಯಾರ ಕೈಲೂ ಮ್ಯಾಚ್ ಮಾಡೋಕ್ಕಾಗಲ್ಲ. ತುಂಬ ಸಾಫ್ಟು, ರಿಲಯಬಲ್ಲು ಆ್ಯಂಡ್ ವೈಬ್ರೇಷನ್ ಫೀಲೇ ಇಲ್ಲ ಬಿಡಿ ಯಾವ ಕಡೆನೂ. ತುಂಬ ಚೆನ್ನಾಗಿದೆ. ಸೊ ಸುಜುಕಿ ಇಂಜಿನ್ಗೆ, ಎಸ್ಪೆಷಲಿ ಶಿಫ್ಟ್ ಇಂಜಿನ್ಗಂತೂ ಫಿದಾ. ಅದರಲ್ಲೂ ಈ ಜನ್ರೇಷನ್ದು ಹೊಸ ಶಿಫ್ಟ್ ಇಂಜಿನ್ನು ತುಂಬ ಜನ ಹತ್ರ ಫೀಡ್ಬ್ಯಾಕ್ ತೊಗೊಂಡಿದ್ದೀನಿ ನಾನು. ವೈಬ್ರೇಷನ್ ಇದೆ ಅಂತ ಹೇಳ್ತಾರೆ. ಸೊ ಅದು ಓಡಿಸಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಬನ್ನಿ, ಸ್ವಲ್ಪ ಲೈಟಾಗಿ ಆಫ್ ರೋಡಿಂಗ್ ಇದೆ, ಸಸ್ಪೆನ್ಷನ್ ಫೀಲ್ ಮಾಡೋಣ. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಸಾಫ್ಟು ಇಲ್ಲ, ಆಡು ಇಲ್ಲ, ಮೀಡಿಯಮ್ ಆಗಿದೆ, ಚೆನ್ನಾಗಿದೆ. ಓಕೆ, ಸಿಟಿ ರೈಡಿಂಗ್ ಮಾತ್ರ ಏಲ್ ಮಾಡಿಸಿದ ಕಾರ್ ಇದು. ಫುಲ್ ಕಾಂಪ್ಯಾಕ್ಟ್ ಆಗಿದೆಯಲ್ಲ, ಸೊ ಬಂಪರ್ ಟು ಬಂಪರಲ್ಲಿ ಆರಾಮಾಗಿ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಸೊ ಇಷ್ಟು ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಾರ್ ಕತೆ ಹೇಳಕ್ಕೆ ಬರ್ತೀನಿ. ಅಲ್ಲಿವರೆಗೂ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಿ ಅಂತ ಹೇಳ್ತಾ, ಸಿ ಯು, ಟಾಟಾ, ಬಾಯ್.